ನಮಸ್ಕಾರ, ಎಲ್ಲರಿಗೂ ಇಂಚರ ಕನ್ನಡ ಭಾಷಾ ಲೋಕಕ್ಕೆ ಸ್ವಾಗತ. ತುಂಬ ದಿನ ಆಗೋಯ್ತು ಕಥೆನೇ ಹೇಳಿಲ್ಲ ಅಲ್ವಾ? ಇಂದು ನಾನು ಕತ್ತೆಯನ್ನು ಅಟ್ಟಕ್ಕೇರಿಸಿ ಮನೆ ಕಳೆದುಕೊಂಡವನ ಕಥೆ ಹೇಳ್ತೀನಿ. ಒಂದೂರಲ್ಲಿ ಒಬ್ಬ ಮನುಷ್ಯ ಮೊದಲ ಬಾರಿಗೆ ಹಣ ಕೊಟ್ಟು ಒಂದು ಕತ್ತೆಯನ್ನು ಖರೀದಿಸಿದ್ದ. ಅವನಿಗೆ ಅದರ ಮೇಲೆ ಎಲ್ಲಿಲ್ಲದ ಪ್ರೀತಿ. ಆದ್ದರಿಂದ ಕತ್ತೆಯನ್ನು ಅವನು ಕೆಳಗಿದ್ದ ಲಾಯದಲ್ಲಿಡದೆ ಮನೆಯ ಮೇಲಿನ ತಾರಸಿಯ ಮೇಲೆ ಕರೆದೊಯ್ದ. ಲಾಯ ಎಂದರೆ ಕುದುರೆ ಅಥವಾ ಕತ್ತೆಗಳನ್ನು ಇರಿಸುವ ಕೊಟ್ಟಿಗೆ. ಆತನಿಗೆ ತಾರಸಿಯ ಮೇಲಿಂದ ಊರನ್ನು ಕತ್ತೆಗೆ ತೋರಿಸಿದರೆ ಅದಕ್ಕೆ ಮೇಲಿಂದ ಒಳ್ಳೆಯ ನೋಟ ನೋಡಿ ಆನಂದವಾಗುತ್ತದೆ ಅನಿಸಿತ್ತು. ತಾರಸಿ ಎಂದರೆ ಏನು ಹೇಳಿ? ತಾರಸಿ ಎಂದರೆ ಮನೆ ಅಥವಾ ಕಟ್ಟಡದ ಮೇಲ್ಛಾವಣಿ ಅಥವಾ ಅದರ ಸಮತಟ್ಟಾದ ಮೇಲ್ಭಾಗ. ಅವನ ಮನೆಯ ತಾರಸಿಯಿಂದ ಅಲ್ಲಿನ ಎಲ್ಲ ಮನೆಗಳು, ರಸ್ತೆಗಳು ಎಲ್ಲವೂ ಸ್ಪಷ್ಟವಾಗಿ ಕಾಣಿಸುತ್ತಿದ್ದವು. ಕತ್ತೆಗೆ ಮೇಲಿಂದ ಊರನ್ನು ತೋರಿಸಿದ್ದರೆ ಎಂದಾದರೂ ಅದು ದಾರಿ ತಪ್ಪಿ ಕಳೆದು ಹೋದ ಸಮಯದಲ್ಲಿ ಮತ್ತೆ ಮರಳಿ ಬರಲು ಸಹಾಯವಾಗುತ್ತದೆ ಎಂಬುದು ಅವನ ಮುಂದಾಲೋಚನೆ. ಕತ್ತೆಗೆ ಆ ಜಾಗ ಬಹಳ ಇಷ್ಟವಾಗಿ ಆನಂದದಿಂದ ಕೆಳಗೆ ನೋಡುತ್ತಾ ಕಾಲ ಕಳೆಯಿತು. ಸಂಜೆ ಅವನು ಕತ್ತೆಯನ್ನು ಕೆಳಗೆ ಕರೆತಂದು ಅದರ ಲಾಯದಲ್ಲಿರಿಸಲು ಮೇಲೆ ಹೋದ. ಕತ್ತೆಗೆ ಆ ಜಾಗದ ಮೇಲೆ ಅತಿಯಾದ ಪ್ರೀತಿ. ಅಲ್ಲಿ ಅದಕ್ಕೆ ಉನ್ನತ ಮಟ್ಟದಲ್ಲಿರುವಂತೆ ಮನೆಯ ಮುಖ್ಯ ಸದಸ್ಯನಂತೆ ಅನಿಸುತ್ತಿತ್ತು. ಅದು ಕೆಳಗೆ ಬರಲು ನಿರಾಕರಿಸಿತು. ಪ್ರೀತಿಯಿಂದ, ಉಪಾಯದಿಂದ, ಕೋಪದಿಂದ ಎಲ್ಲ ಪ್ರಯತ್ನವೂ ಆಯಿತು. ಆತ ಬಲವಂತವಾಗಿ ಎಳೆದು ಕೆಳಗೆ ಕರೆತರಲು ಪ್ರಯತ್ನಿಸಿದಾಗ ಅದು ಕೋಪದಿಂದ ಒದ್ದು ಗಟ್ಟಿಯಾಗಿ ಕಾಲೂರಿ ನಿರಾಕರಿಸಿತು. ನಂತರ ಇನ್ನೂ ಕೋಪದಲ್ಲಿ ಎಗರಿ ಒದ್ದು ಎಳೆದಾಡಿತು. ಅದರಿಂದ ಮನೆ ಅಲುಗಾಡುವಂತೆ ಮಾಡಿತು. ಪ್ರಾಣಿಯ ಮೊಂಡತನದ ಅರಿವಾಗಿ ಅವನು ಕೆಳಗೆ ಬಂದು ಹೆಂಡತಿ ಮಕ್ಕಳನ್ನು ಮನೆಯಿಂದ ಆಚೆಗೆ ಬರಲು ಕರೆದ. ಕತ್ತೆ ತಾರಸಿಯ ಮೇಲೆ ಕೋಪದಿಂದ ಎಳೆದು ಕಿತ್ತು ಒದ್ದಾಡಿ ಸೂರನ್ನು ಬೀಳಿಸಿ ಅದರಡಿಯಲ್ಲೇ ಸತ್ತು ಹೋಯಿತು. ಅದರ ಒಡೆಯ ಅದನ್ನು ಕಂಡು, ತಪ್ಪು ನಿನ್ನದಲ್ಲ, ನನ್ನದೇ. ನಾನು ನಿನ್ನನ್ನು ನಿನ್ನದಲ್ಲದ ಎತ್ತರದ ಸ್ಥಾನದಲ್ಲಿರಿಸಿದೆ. ನಿನ್ನ ನಿಜವಾದ ಜಾಗ ಲಾಯ. ಅಲ್ಲೇ ನಿನ್ನನ್ನು ಇರಿಸಿದ್ದರೆ ಹೀಗಾಗುತ್ತಿರಲಿಲ್ಲ ಎಂದು ಗೋಳಾಡಿದ. ಇದರ ನೀತಿ ಏನು ಹೇಳಿ? ಮೂರ್ಖರನ್ನು ಅವರ ಯೋಗ್ಯತೆಗಿಂತ ಎತ್ತರದ ಸ್ಥಾನದಲ್ಲಿರಿಸಿದ ಮೇಲೆ ಅವರನ್ನು ಅವರ ಸ್ಥಾನಕ್ಕೆ ತರಲು ಸಾಧ್ಯವಾಗುವುದಿಲ್ಲ. ಕೆಲವೊಮ್ಮೆ ಹಾನಿಯು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡವರಿಂದ ಅಲ್ಲ, ಅವರನ್ನು ಆ ಸ್ಥಾನದಲ್ಲಿರಿಸಿದವರಿಂದ ಆಗುತ್ತದೆ. ನಷ್ಟದ ನಿಂದನೆ ಮೂರ್ಖರದ್ದಲ್ಲ, ಅವರನ್ನು ಅವರದಲ್ಲದ ಸ್ಥಾನದಲ್ಲಿ ಇರಿಸಿದವರದು. ಒಬ್ಬರನ್ನು ಮೇಲೆತ್ತುವ ಮೊದಲು ಯೋಚಿಸಿ. ಅವರಿಗೆ ಅವರ ಸ್ಥಾನವನ್ನು ತೋರಿಸುವ ಪ್ರಯತ್ನ ನಿಮ್ಮ ಸರ್ವಸ್ವವನ್ನು ಬಲಿ ತೆಗೆದುಕೊಳ್ಳಬಹುದು. ಈ ಕಥೆಯು ನಿಮಗೆ ಯಾರನ್ನು ಮೇಲೆತ್ತಬೇಕು ಎನ್ನುವ ಪಾಠ ಕಲಿಸಿದ್ದರೆ ಲೈಕ್ ಮಾಡಿ ಮತ್ತು ಈ ನೀತಿಯ ಅಗತ್ಯವಿರುವವರಿಗೆ ಶೇರ್ ಮಾಡಿ. ನನ್ನ ಕಥೆಗಳು ನಿಮಗೆ ಇಷ್ಟವಾದರೆ ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಕಥೆಯೊಂದಿಗೆ ಬಹಳ ಬೇಗ ಬರ್ತೀನಿ. ಧನ್ಯವಾದಗಳು.